1+1 ಹೇಳಿದ್ರಲ್ಲ, ಮೇಲ್ ಹೋಗೋಣ ಸರ್. ಸೊ ಮೇಲ್ಭಾಗದಲ್ಲಿ ಏನಿದೆ ಸರ್ ಇವಾಗ? ಸೇಮ್ ಇದೇ ರೀತಿ ಇದೆ. ತಂದೆಯವರ ಕಾಲ ನಂತರ ಅವರ 30 ವರ್ಷ ರಾಜಕೀಯ ಜೀವನದ ಏರುಪೇರುಗಳಲ್ಲಿ ಅವರು ಯಾವಾಗ ಮರಣ ಹೊಂದಿದ್ರು ಕಾಲಾನಂತರ ತಾಯಿಯವರು ಮುನ್ಸಿಪಲ್ ಕೌನ್ಸಿಲರ್ ಆದರು. ಪುಟ್ಟಮ್ಮ ಅಂತ ನಮ್ಮ ತಾಯಿಯ ಹೆಸರು. ಮತ್ತೊಂದು ಮುನ್ಸಿಪಾಲ್ಟಿ ಚುನಾವಣೆ ಬಂತು. ಅವಾಗ ತಾರಾದೇವಿಯವ್ರನ್ನ ಎಲ್ಲ ನಮ್ಮ ತಂದೆಯ ಒಡನಾಡಿಗಳೆಲ್ಲ ಬಂದು ನಿಲ್ಲಿಸ್ಬೇಕು ಅಂತ ಹೇಳಿದ್ರು. ತಾಯಿಯವರು ಒಪ್ಪಲಿಲ್ಲ. ಸಾಕು ನನ್ನ ಕಾಲಕ್ಕೆ ರಾಜಕಾರಣ, ಬೇಡ ಮಕ್ಕಳಿಗೆ ಅಂತ. ಆವಾಗ ಈ ಊರಿನ ಹಿರಿಯವರು ಯಾರೂ ಬಿಡಲಿಲ್ಲ. ಇಲ್ಲ, ಯಾರೊಬ್ಬರು ಬರಲೇಬೇಕು ಅಂತ ಬಂದು, ನಮಗೇನೂ ಬೇಡ, ಎಲೆಕ್ಷನ್ ಆದರೆ ಬೇಡ, ಏನಾದರೂ ಒಂದು ಪಕ್ಷ ಆ ರೀತಿ ಆದರೆ ನಾವೇ ವಾಪಸ್ ತೆಗಿಸ್ತೀವಿ ಅಂತ ಹೇಳಿ ನಮ್ಮ ಹತ್ರ ನಾವು ರಾಜೀನಾಮೆ ಪತ್ರನೂ ಇಟ್ಟು ಉಮೇದುವಾರಿಕೆ ಪತ್ರವನ್ನು ಸಹ ಕೊಟ್ಟು, ದೈವ ಸಂಕಲ್ಪ ಹೇಳಲಿಕ್ಕಾಗಲ್ಲ. ಏನಾಯಿತು, ನಿಂತಿರ್ತಕ್ಕಂಥ ಎಲ್ಲ ಮಹಿಳೆಯರು ಸ್ಕೂಟ್ನಲ್ಲಿ ಬಿದ್ದೋಗ್ಬಿಟ್ರು. ತಾರಾದೇವಿಯವರು ಯುನಾನಿಮಸ್ ಆಗಿ ಎಲೆಕ್ಟ್ ಆಗ್ಬಿಟ್ರು. ಬೇರೆ ಯಾರು ಉಳಿಲಿಲ್ಲ, ಅವರೊಬ್ಬರೇ ಕ್ಯಾಂಡಿಡೇಟ್ ಉಳಿದಿತ್ತು. ಹಾಗಾಗಿ ತಹಸೀಲ್ದಾರರು ತಾರಾದೇವ್ರನ್ನ ಘೋಷಣೆ ಮಾಡಿದರು. ತದನಂತರ ಚುನಾವಣೆ ನಡೀತು. ಕೌನ್ಸಿಲರ್ಗಳೆಲ್ಲ ಬಂದರು. ಆಗ ಬಂದಾಗಲೂ ಸಹ ಪ್ರಮುಖರೆಲ್ಲ ಸೇರಿ ನೀವೇ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಬೇಕು ಅಂತ. ಅದಕ್ಕಿಂತ ಹಿಂಚೆ ಅವರ ಆ ಒಂದು ಸಾಮರ್ಥ್ಯನ ಮಕ್ಕಳು ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಅಧ್ಯಕ್ಷರಾಗಿದ್ದಾಗ ಇಡೀ ತಾಲೂಕನ್ನು ತಿರುಗಿ ತನ್ನ ಇಂಡಿವಿಜುವಾಲಿಟಿನ ಬೆಳೆಸ್ಕೊಂಡಿತ್ತು ಅವಳು. ಅವಾಗ ಜನಸಂಪರ್ಕ ಸಿಕ್ಕಿತ್ತು, ಆಲ್ರೆಡಿ ಸಿಕ್ಕಿತ್ತು. ಮತ್ತು ಒಂದು ನಾಯಕತ್ವ ಮಾಡುವಂಥ ಹೆಣ್ಣು ಮಗಳು ಅನ್ನೋದು ಗುರುಸ್ಕೊಂಡಿತ್ತು ಅವಳು. ಹಾಗಾಗಿ ಏನಾಯಿತು, ಅವಳನ್ನು ಮುನ್ಸಿಪಲ್ ಪ್ರೆಸಿಡೆಂಟ್ ಮಾಡೋಕ್ಕೆ ಎಲ್ಲ ಹಿರಿಯರು ಮಾಡಿದರು. ಯುನಾನಿಮಸ್ ಆಗಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಲಿ. ಆದರೆ ಒಂದೇನಾಯಿತು ಅಂದರೆ, ನನಗೆ ನಮ್ಮ ತಂದೆಯವ್ರ ಕಾಲದಲ್ಲಿ ಅದನ್ನು ಹಾಕಿದ್ದು. ಇಲ್ಲಿ ಭಾಳ ಮಾಮಡನ್ಸ್ ಎಲ್ಲ ಇರೋದ್ರಿಂದ, ಮತ್ತು ಬ್ರಿಟಿಷ್ ಕಾಲದಲ್ಲಿ ಅವನಲ್ಲಿ ಬಹಳ ಮುಸ್ಲಿಮರಿದ್ದರು. ಯಾವಾಗ ದೇಶ ಇಬ್ಬಾಗ ಆಯಿತು, ಕೆಲವರು ಹೋಗೋದು ಅಂತ ಹೇಳಿ ಕೆಲವು ಮುಸ್ಲಿಮ್ಗಳೆಲ್ಲ ತೋಟ ಗೀಟ ಮಾರಿ ಹೋದವರು ಇದ್ದಾರೆ, ಉಳ್ಕೊಂಡವರು ಇದ್ದಾರೆ. ಆ ತಂದೆಯವರು ಏನು ಮಾಡಿದರು ಅಂದರೆ, 2 ವರ್ಷ ಮುಸ್ಲಿಮರು ಪ್ರೆಸಿಡೆಂಟ್ ಆಗಲಿ, 2 ವರ್ಷ ಹಿಂದೂಗಳು ಪ್ರೆಸಿಡೆಂಟ್ ಆಗಲಿ ಅಂತ ಒಂದು ನಾರ್ಮಸ್ನ ತಂದರು. ಅದು ಹಾಗೆ ಕಂಟಿನ್ಯೂ ಆಗ್ತಿತ್ತು. ತಾರಾದೇವ್ರು ಹೇಳಿದರು, ನಾನು ಆದರೆ 2 ವರ್ಷ, ನನಗೆ ಆಮೇಲೆ ಬೇಡ, ನಾನು ಯಾರು ಮುಸ್ಲಿಮರಿಗೆ ನಾನು ಬಿಟ್ಟು ಕೊಡ್ತೀನಿ ಹಾಗೆ ಅಂತ ಹೇಳಿದರು. ಇಲ್ಲ ಬೇಡ, ನೀವು, ಅವರು ಮುಸ್ಲಿಮರು ಒಪ್ಪಿದ್ರು, 5 ವರ್ಷ ನೀವೇ ಮಾಡಿ ಅಂತ. ಇಲ್ಲ, ಯಾರಾದರೂ ನಿಮ್ಮಲ್ಲಿ ಆರಿಸ್ಕೊಳ್ಳಿ, ನಾನು 2 ವರ್ಷ ಮಾತ್ರ ಮಾಡ್ತೀನಿ ಅಂದರು. ಮಾಡಿದರು. ವೆರಿ ಸಕ್ಸಸ್ಫುಲ್ ಮುನ್ಸಿಪಲ್ ಪ್ರೆಸಿಡೆಂಟ್. ಕಿರು ನೀರಾವರಿ ಯೋಜನೆ, ಕುಡಿಯೋ ನೀರಿನ ಯೋಜನೆ ಎಲ್ಲವನ್ನೂ ಅವ್ರ ಕಾಲದಲ್ಲಿ ತಂದರು. ಈಗ ಈದ್ಗಾ ಮೈದಾನ ಇದೆಯಲ್ಲ, ಅಲ್ಲೊಂದು ಟ್ಯಾಂಕ್ ಇದೆ, ಅದು ತಾರಾದೇವ್ರ ಕಾಲದಲ್ಲೇ ಆಗಿತ್ತು. ಅದ್ರ ಹಿಂಭಾಗ ಒಂದು ಹೊಸದಾಗಿ ಆಗ್ತಾ ಇದೆ. ಹಳೆ ಟ್ಯಾಂಕ್ ತಾರಾದೇವಿ ಕಾಲದಲ್ಲೇ ಆಗಿತ್ತು. ಇಡೀ ಪುರಸಭೆಗೆ ನೀರು ವ್ಯವಸ್ಥೆಯನ್ನೇ ಅಲ್ಲಿಂದನೇ ಮಾಡ್ತಾ ಇದ್ರು. ಹೌದು, ಅವ್ರ ಕಾಲದಲ್ಲಿ. ಆಮೇಲೆ ಹೊಯ್ಸಳ ಇದರಲ್ಲಿ ಅಲ್ಲೊಂದು ಬಂತು. ಆಮೇಲೆ ಸುಮಾರು ಕಡೆ ಬಂದಿದೆ. ಈಗ ಒಂದು ದೊಡ್ಡದೇ ಮಾಡ್ತಾ ಇದ್ದಾರೆ ಈಗ. ಅವಾಗ ಅವ್ರ ಕಾಲದಲ್ಲಿ ಆಯಿತು. ಭಾಳಷ್ಟು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ನಗರಕ್ಕೆ ಏನೇನು ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರದಲ್ಲಿ ಭಾಳಷ್ಟು ವಿಚಾರಗಳನ್ನು ತಗೊಂಡ್ರು ಜನ. ಆಮೇಲೆ ಛತ್ರ ಮೈದಾನ ಲೇಔಟ್ ಕೇಸಲ್ಲಿತ್ತು, ಹೈಕೋರ್ಟ್ ಕೇಸಲ್ಲಿತ್ತು. ಕೇಸ್ ವಜಾ ಆಗಿ ಸಾರ್ವಜನಿಕರಿಗೆ ಕೊಡ್ಬೋದು, ಮುನ್ಸಿಪಾಲ್ಟಿಯವರು ತಗೊಬೋದು ಅಂದರು. ತಗೊಂಡ್ರು. ಅದನ್ನ ಲೇಔಟ್ ಅಂತ ಮಾಡಿದರು. ಹಾಗಾಗಿ ಛತ್ರ ಮೈದಾನ ಇವತ್ತು ಒಂದು ನಗರವಾಗಿ ಬೆಳೆದಿದೆ. ಅದು ಸೋಮಶೇಖರ್ ಅಧ್ಯಕ್ಷರಾಗಿದ್ದಾಗಲೂ ಆಯಿತು. ಅದರ ಮುಂದಿನ ಭಾಗ ಈ ರೀತಿ ನಡೀತಾ ಇದ್ದಾಗ ರಾಜಕೀಯವಾಗಿ ಒಂದು ಅವರ ನಸೀಬೋ ಏನೋ ಗೊತ್ತಿಲ್ಲ, ಹಾಗಾಗಿ ಅವ್ರದ್ದು ರಾಜಕೀಯವಾಗಿ ಪಾದಾರ್ಪಣೆ ಆಯಿತು. ಆ ನಂತರ ಏನಾಯಿತು, ಈ 78ರ ಇಬ್ಬಾಗ ಆದಾಗ
ವಿಧಾನಸಭಾ ಚುನಾವಣೆ ಬಂತು. ಹ್ಮ್ ಹ್ಮ್ ವಿಧಾನಸಭೆ ಚುನಾವಣೆ ಬಂದಾಗ ದೇವರಾಜ ಅರಸು ಅವರು, ಚಂದ್ರೇಗೌಡರೆಲ್ಲ ಸೇರಿ ಒಂದು ಅಭ್ಯರ್ಥಿನ ಮೂಡಿಗೆರೆಗೆ ಆರಿಸ್ಬೇಕು ಹಾಗೆ ಅಂತ ಯಾವುದೋ ಹೆಸರುಗಳು ಬಂತು, ಚರ್ಚೆ ಆಯಿತು, ಆಗಲಿಲ್ಲ. ತದನಂತರ ನಮ್ಮ ಮನೆಗೆ ಮೋಟಮ್ಮ ಬರ್ತಾಯಿದ್ರು, ಹೋಗ್ತಾಯಿದ್ರು, ತಾರಾದೇವಿ ಜೊತೆ ಒಡನಾಡದಲ್ಲಿದ್ದರು. ಆಗ್ತಾನೆ ಅವರು ಆ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರು MA ಕಲಿಕೆಯಲ್ಲಿ ತಾರಾದೇವಿಯರೇ ಸಹಾಯ ಮಾಡಿತ್ತು ಅವ್ರನ್ನ MA ಮಾಡೋಕ್ಕೆ. ಮಾಡಿ ಅಲ್ಲಿಂದ ಅವರು ಮನೆಗೆ ಬರ್ತಾ ಇದ್ದಿದ್ದರಿಂದ ತುಂಬ ಜನ ಹಾಗೆ ಪರಿಚಯ ಆಗ್ತಾಯಿತ್ತು ಅಷ್ಟೇ ಮೊಟ್ಟಮೊದಲಿಗೆ ಬೇರೆ ಯಾವುದೂ ಇಲ್ಲ. ಇವೆಲ್ಲ ನಡೆಯುವಾಗ ಅಂತ ಸಂದರ್ಭದಲ್ಲಿ ವಿಧಾನಸಭೆಯ ಅಭ್ಯರ್ಥಿನ ಹುಡುಕುವಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದರು. ಸೊ ಚಂದ್ರೇಗೌಡರು ಏನು ಮಾಡಿದರು, ನಮ್ಮನ್ನು ಪ್ರಸ್ತಾಪ ಮಾಡಿದರು. ಚಂದ್ರೇಗೌಡರು ನಿಮ್ಮ ಚಿಕ್ಕಪ್ಪ ಆಗಬೇಕು? ಚಿಕ್ಕಪ್ಪ. DV ಚಂದ್ರೇಗೌಡ. ಯಾರೋ ಒಂದು ಅಭ್ಯರ್ಥಿನ ಮಾಡಿ 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 ಅಂತೆಲ್ಲ ಹೇಳಿದರು. ಆಮೇಲೆ ಇವರು ಮೋಟಮ್ಮನವ್ರನ್ನ ಮಾಡೋದ ಹೇಗೆ ಅಂತ, ಮೋಟಮ್ಮ ಮಾಡಿ ಸರಿ, ಸಂಪನ್ಮೂಲದ ಕೊರತೆ ಇದೆಯಲ್ಲ, ಇಬ್ಬಾಗ ಆಗಿದೆ, ಕಾಂಗ್ರೆಸ್ 2 ಆಗಿದೆ, ಡಿವೈಡ್ ಆಗಿದೆ, ವೋಟ್ ಡಿವೈಡ್ ಆಗುತ್ತೆ, ಆ ಸಂದರ್ಭ ಗೊತ್ತಾಯ್ತಲ್ಲ ಅಂತ ಹೇಳಿ ನಾವೆಲ್ಲ ಪ್ರಸ್ತಾಪ ಮಾಡಿದ್ರು. ಕೊನೆಗೆ ಬೆಂಗಳೂರಿಗೆ ಬನ್ನಿ ಅಂತ ಕರೆದ್ರು. ನಾನು, ತಾರಾದೇವಿ, ಉಸ್ಸೆ ಚಂದ್ರೇಗೌಡ ಮತ್ತು ಮೋಟಮ್ಮ 4 ಜನ ನನ್ನ ಕಾರಲ್ಲೇ ಹೋಗಿ ಬಾಲಬುರುವಿನಲ್ಲಿ ದೇವರಾಜ ಅರಸನ್ನ ಭೇಟಿಯಾಗಿ, ಅವೆಲ್ಲ ಮಾತಾಡೋಕ್ಕಾಗಲ್ಲ, ಅದೆಲ್ಲ ಇಲ್ಲ, ಹೋಯ್ ಅದೆಲ್ಲ ಮಾಡೋಣ, ನಾವು ದುಡ್ಡಿನ ವ್ಯವಸ್ಥೆ ಮಾಡಿಸ್ತೀನಿ ಅಂತ ದೇವರಾಜ ಅರಸು ಹಿಂಗೆ ಹೇಳಿದ್ದು. ಹೋಯ್ ತಾರಾದೇವಿ, ನಿನಗೂ ಒಂದು ಟಿಕೆಟ್ ಕೊಡ್ತೀನಿ, ಎಲ್ಲಿಂದಾರ ನಿಲ್ತೀಯನಮ್ಮ ಹೇಳು ಅಂದರು. ಆಮೇಲೆ ಶೃಂಗೇರಿಯಿಂದ ಬಂದರು ತಾರಾದೇವಿನ ನಿಲ್ಲಿಸ್ಲಿಕ್ಕೆ, ಬೆಳ್ತಂಗಡಿಯಿಂದ ಬಂದರು ಅಲ್ಲಿಯ ಪ್ರಮುಖರೆಲ್ಲ. ಆಗ ಏನಾಯಿತು ಅಂತೇಳಿದ್ರೆ, ತಾರಾದೇವಿಯವರು ಒಂದು ಹೆಣ್ಣು ಮಗಳನ್ನ ನಾನು ನಿಲ್ಲಿಸಿ ಅಲ್ಲಿಗೆ ಹೋದರೆ ಅರ್ಥ ಆಯ್ತಲ್ಲ, ಇವಳ ಭವಿಷ್ಯ ಏನು, ಇವಳು ಆಗ್ತಾನೆ ಪ್ರೊಫೆಷನರಿ ಸಬ್ ರಿಜಿಸ್ಟ್ರಾರ್ ಇತ್ತು. ನಾಳೆ ನಿಲ್ಲಿಸಿ ಮಾಡಿ ಗೆಲ್ತ ಆಮೇಲೆ ಹೋಗ್ಬಿಟ್ರೆ ಇವಳು ಮೊದಲೇ ಹೇಳ್ತೀವಿ, ನಾನು ನನ್ನ ಬದುಕನ್ನು ಕಟ್ಕೊಬೇಕು ಅಂತ ನಾನು ರಾಜಕೀಯ ಕೇಳ್ಕೊಂಬಂತಿದ್ರಿ, ಹಾಗೆ ಹೀಗೆ ಅಂತ ಇವರು ಸಹ ಓಡಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಬೇಡ ಹಂಗಾರೆ ನೋಡೋಣ ಅಂತ, ಮತ್ತು ಇವೆಲ್ಲ ರಾಜಕೀಯ ನಾಯಕರು ಒತ್ತಡ ಇತ್ತು. ಮತ್ತು ನಮ್ಮ ತಂದೆ ಎಲ್ಲ ಸ್ನೇಹಿತರು ಭಾಳಷ್ಟು ಜನ ಬೇರೆ ಪಕ್ಷದಲ್ಲಿದ್ದರು. ಅವರು ರೆಡ್ಡಿ ಕಾಂಗ್ರೆಸ್ಸು ಇನ್ನೊಂದು ಅದರಲ್ಲಿ ಇದರಲ್ಲಿದ್ದರು. ನಾವು ಹುಡುಗರು ಯುವಕರ ಬಳಗ ಬಿಟ್ಟರೆ ತಾರಾದೇವಿಗೆ ಬೇರೆ ಯಾರೂ ಇರಲಿಲ್ಲ. ಸೊ ಕೆಲವರು ಮಾತ್ರ ಹಿರಿಯರಿದ್ದರು. ಹೀಗೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡೋದು, 20,000 ಮತಗಳನ್ನು ಗೆಲ್ಲಿಸ್ತು ಯಾರನ್ನ, ಮೋಟಮ್ಮನ್ನ. ಅವರು ತಮ್ಮ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಬಂದರು. ಆಗ ನಡೆದಂಥ ತಾಲೂಕು ಬೋರ್ಡ್ ಚುನಾವಣೆಯಲ್ಲಿ ತಾರಾದೇವರು ಪುನಃ ಸದಸ್ಯರಾಗಿ ಆಯ್ಕೆ ಆದರು. ಹಾಗೆ ಇನಾನಿಮಸ್ ಆಗಿ ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆದರು. ಆಗಿದ್ದರಿಂದ ಏನಾಯಿತು ಅಂತೇಳಿ 78ರಲ್ಲಿ ಚಂದ್ರೇಗೌಡರು ಇಂದಿರಾ ಗಾಂಧಿಗೆ ಸೀಟ್ ಬಿಟ್ಟು ಕೊಟ್ಟಿದ್ದರಿಂದ ಇಂದಿರಾ ಗಾಂಧಿಯವರು ಬಂದರು. ಅಂದರೆ ಏನು ಇಂದಿರಾ ಗಾಂಧಿ ಚಿಕ್ಕಮಗಳೂರಲ್ಲಿ ಗೆದ್ರಲ್ಲ, ಅವಾಗ ನಿಮ್ಮ ಅಕ್ಕ ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದು. ಹಾಗಾಗಿ ಏನಾಯಿತು, ಇಂದಿರಾ ಗಾಂಧಿಯವರಿಗೆ ಭಾಳ ಆತ್ಮೀಯರಾದರು. ಸೊ ನಿಮ್ಮ ಮತ್ತೆ ತಾರಾದೇವಿಯವರ ಒಂದು ಒಡನಾಟ ಹೇಗಿತ್ತು ಸರ್? ಅವರ ರಾಜಕೀಯ ಜೀವನದ ಎಲ್ಲ ಆಗು ಹೋಗುಗಳಲ್ಲಿ ಪ್ರತಿಯೊಂದರಲ್ಲೂ ನನ್ನ ಎಲ್ಲ ಪಾತ್ರವೂ ಇದೆ. ನೀವು ಯಾವಾಗ ಜೊತೆಲೇ ಇರ್ತಾ ಇದ್ರಿ? ನಾನು, ನನ್ನ ಹೆಂಡತಿ, ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆಗೋರ್ಗೂ ಇರಲಿಲ್ಲ. ನಾನು 79ರಲ್ಲಿ ಮದುವೆ ಆಗಿತ್ತು. ಅಲ್ಲ ಆ ಟೈಮ್ನವರೆಗೂ ಸಹ ನಾವು ಅವ್ರ ಜೊತೆನೇ ಅವರ ಎಲ್ಲ ವಿಚಾರಕ್ಕೂ ನನ್ನ ಸಹಕಾರ ಕೊಟ್ಕೊಂಡೇ ಬಂದೆ. ಅವರ ರಾಜಕೀಯ ಜೀವನದಲ್ಲಿ ನೀವು ಕಂಡಂಥ ಅದ್ಭುತ ಕ್ಷಣಗಳು, ವಿಷಯಗಳು ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಅದ್ಭುತ ಕ್ಷಣಗಳು ಅಂತ ಹೇಳಿದರೆ, ಅವ್ರು ಯಾವಾಗ ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆದರು, ಇಂದಿರಾ ಗಾಂಧಿಯವರು ಬಂದರು, ಒಂದು ಇನ್ಸ್ಪಿರೇಷನ್ ಲೀಡರ್ಶಿಪ್. ಹಾಗಾಗಿ ನಾವೆಲ್ಲ ಯುವಕರು ತಾರಾದೇವಿಯನ್ನು ಫಾಲೋ ಮಾಡ್ತಾಯಿದ್ವಿ. ಬಟ್ ನೀವು ಹಳ್ಳಿಯಿಂದ ದಿಲ್ಲಿಗೆ ಹೋಗುವಾಗ ಆದಂಥ ಎಲ್ಲ ರಾಜಕೀಯ ಚಟುವಟಿಕೆ ಪ್ರತಿಯೊಂದು ವಿಚಾರದಲ್ಲೂ ಸಹ ನಾನು ಇರಬೇಕಿತ್ತು, ಜೊತೆಲಿ ಇದ್ದೇ ಇರ್ತಿದ್ರಿ. ಒಂಥರ ಬಾಡಿ ಗಾರ್ಡ್ ಥರ ಜೊತೆಲಿ ಇರ್ತಿದ್ವಿ ಯಾವಾಗಲೂ. ಬಟ್ ಒಂದು ಫೀಲ್, ಕಂಫರ್ಟೇಬಲ್ ಫೀಲ್ ಇತ್ತು. ತಮ್ಮ ನನ್ನ ಜೊತೆ ಇದ್ದಾನೆ ಮಟ್ಟಕ್ಕೆ ಅವರಿಗೆ ಆಗ್ತಾ ಇತ್ತು. ಆ ಸ್ಟ್ರೆಂತ್ ಕೊಟ್ಟಿದ್ದೀರಾ? ಆ ಸ್ಟ್ರೆಂತ್ ಇವಾಗಲೂ ಕೂಡ ನೀವು ಅವ್ರನ್ನ ಒಂದು ಶಕ್ತಿಯಾಗಿ ಅವ್ರಿಗೆ
ನಮ್ಮದೇನಿಲ್ಲ, ನಾವೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾವು ಮಾಡಿದ್ದು ಒಂದೇ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಒಂದು ಒಳ್ಳೆ ಹೆಸರು ಇರ್ಲಿ, ಸಿಕ್ಕಿದೆ, ಒಂದು ಹೆಸರು ಬಂದಿದೆ, ಹೆಸರು ಬರಲಿ ಬಂದಿದೆ. ಸೊ ಅದನ್ನು ಬೆಳೆಸಬೇಕು, ಮಾಡಬೇಕು, ಹಾಗೆ ನಮ್ಮ ಥಾಟ್. ಅಲ್ಲಿ ನಿಮಗೆ ತಾರಾದೇವಿಯವ್ರ ತರ ನೀವು ಕೂಡ ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋ ಮನಸ್ಸು ಮಾಡಲಿಲ್ಲ? ಮಾಡಲಿಲ್ಲ ಅಂದ್ರೆ ನಾನು ಆ ದೃಷ್ಟಿಕೋನದಲ್ಲೇ ಯೋಚನೆ ಮಾಡಲಿಲ್ಲ. ಜೊತೆಲಿ ಇದ್ರಿ ಅಷ್ಟೇ. ಸೊ ಅಂದ್ರೆ ನೀವು ಪ್ರತಿಯೊಂದು ಅವ್ರ ಜೊತೆಲಿ ಇರೋದ್ರಿಂದ ನೀವು ಕೂಡ ಅವಳು ಮುಳುಗೋಗ್ಬಿಟ್ಟಿದ್ರಿ, ಅವರ ಒಂದು ಇದರಲ್ಲೇ ಮುಳುಗೋಗ್ತಾ ಇದ್ರಿ. ಸೊ ಹಾಗೆ ಬಾಲ್ಯದಲ್ಲೇ ನೀವು ಅವ್ರ ಜೊತೆ ಕಳೆದ ದಿನಗಳು, ಯೌವನದಲ್ಲಿ ಕಳೆದ ದಿನಗಳು, ಮತ್ತೆ ಪ್ರತಿಯೊಂದ್ರಲ್ಲೂ ಅವ್ರ ಜೊತೆ ನೀವು ಇದ್ರಿ. ಸೊ ಈ ಟೋಟಲಿ ತಾರಾದೇವಿಯವ್ರ ಬಗ್ಗೆ ಇವತ್ತು ಏನ್ ಹೇಳಕ್ ಬಯಸ್ತೀರಿ ಸರ್ ಈ ಸಂದರ್ಭದಲ್ಲಿ? ಈಗೆಲ್ಲ ಒಂದು 60-60+ ಆಗಿದ್ದೀರಾ. ಸೊ ನೀವಾಗ ಏನ್ ಹೇಳಕ್ ಬಯಸ್ತೀರಿ ಸರ್ ತಾರಾದೇವಿಯವ್ರ ಬಗ್ಗೆ? ಏನು ಒಂದು ಹೆಣ್ಣು ಮಾಡಾಗಿ ರಾಜಕೀಯ ಜೀವನದಲ್ಲಿ ಒಂದು ರಾಷ್ಟ್ರ ಮಟ್ಟಕ್ಕೆ ಹೋಗೋದು ಅಷ್ಟು ಸುಲಭವಲ್ಲ. ಅದು ಹಿಂದೆ 30-40 ವರ್ಷದ ಹಿಂದಿನ ವಿಷಯಗಳು ಹೋದಾಗ ಈಸಿಯಾಗಿ ಯಾರು ಕೂಡ ಅಲ್ಲಿವರೆಗೆ ಕರ್ಕೊಂಡು ಹೋಗಲ್ಲ. ಯಾರು ಅವರಿಗೆ ಏನಾಯ್ತು ಅಂತ ಹೇಳಿದ್ರೆ, ಒಂದು ಅವ್ರಿಗೆ ಅಲ್ಲಿಗೆ ಮುಟ್ಟಬೇಕು ಅನ್ನೋದೇ ದೈವ ಸಂಕಲ್ಪಗಳು ಇತ್ತೇನೋ, ತಂದೆ ತಾಯಿ ಆಶೀರ್ವಾದವೂ ಇತ್ತು, ಮತ್ತು ಅವಳದಾದ ಟ್ಯಾಲೆಂಟು ಇತ್ತು. ಅವಳದಾದ ಟ್ಯಾಲೆಂಟು ಇತ್ತು. ಕೆಲವೆಲ್ಲ ಇರ್ಬೋದು, ಅವು ಸಹಜವಾಗಿ ರಾಜಕೀಯದಲ್ಲಿ ಕೆಲವು ಸತಿ ಯಾವುದೋ ಕಾರಣಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ ಇರ್ತವೆ. ಆದರೆ ಅವರ ವೈಯಕ್ತಿಕ ವಿಚಾರದಲ್ಲಿ ಹೇಳೋದಾದರೆ, ಶಿ ಈಸ್ ವೆರಿ ಇಂಟೆಲಿಜೆಂಟ್. ಅವರಿಗೆ ಅದರಿಂದನೇ ಜನ ಗುರುತಿಸಿದರು, ನಾಯಕರುಗಳು ಗುರುತಿಸಿದರು, ರಾಷ್ಟ್ರದ ಉನ್ನತ ಪ್ರಧಾನಿಯಾದಂಥ ಇಂದಿರಾ ಗಾಂಧಿಯವರು ಗುರುತಿಸಿದರು. ಸುಮ್ಮನೆ ಆಗಲ್ಲ, ಎಲ್ರಿಗೂ ಅದೃಷ್ಟವೂ ಬೇಕು, ಜೊತೆಗೆ ಅವರ ಪ್ರಯತ್ನನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ಕಾಲದಲ್ಲಿ ಮೂಡಿಗೆರೆ ಅಂದ್ರೆ ತಾರಾದೇವಿ ಅಂದ್ರೆ ಮೂಡಿಗೆರೆ ಅಲ್ಲ, ಆ ಲೆವೆಲ್. ಇಡೀ ಚಿಕ್ಕಮಗಳೂರಲ್ಲಿ ಯಾವಾಗ ಲೋಕಸಭಾ ಸದಸ್ಯರಾದ ಕೂಡಲೇ ಅವರನ್ನು ಪ್ರಪ್ರಥಮವಾಗಿ 84ರಲ್ಲಿ ಇಂದಿರಾ ಗಾಂಧಿಯವರೇ ಗುರುತಿಸಿದ್ದು. 250 ಕ್ಷೇತ್ರನ ಅವರು ಬರೆದಿಟ್ಟಿದ್ರು. ಅದರಲ್ಲಿ ಚಿಕ್ಕಮಗಳೂರು ಒಂದು, ಯಾಕಂದ್ರೆ ಅವರು ನಿಂತ ಕ್ಷೇತ್ರ. ಅದಕ್ಕೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಅವರು ಯಾವಾಗ 78ರಲ್ಲಿ ಗೆದ್ರು, ಅವ್ರನ್ನ ಎಕ್ಸ್ಪೆಲ್ಡ್ ಮಾಡಿದರು ಪಾರ್ಲಿಮೆಂಟಿಂದ, ಮಾಡಿ ತಿಹಾರ್ ಜೈಲಿಗೆ ಹಾಕ್ತಾರೆ. ಯಾರು? ಜನತಾ ಪಾರ್ಟಿಯವರು. ಅರ್ಥ ಆಯ್ತಲ್ಲ? ಹಾಕುವಾಗ ನಾನು ತಾರಾದೇವಿ ಹೋಗಿದ್ದು ಡೆಲ್ಲಿಗೆ. ಹೋದಾಗ ನಮ್ಮ MP ಅಲ್ಲ, ಆ ಲೋಕಸಭೆಯಲ್ಲಿ ಅವ್ರನ್ನ ಎಕ್ಸ್ಪೆಲ್ಡ್ ಮಾಡೋದು. ಆವಾಗ ನಮಗೆ ಪಾಸ್ ಬೇಕು ಅಲ್ಲಿ ಮಾಡೋಕ್ಕೆ ಅಂತ ಹೋಗಿ ಕೇಳ್ಕೊಂಡಾಗ ಅವ್ರ ಆಫೀಸಲ್ಲಿ ಪಾಸ್ ಇಶ್ಯೂ ಮಾಡಿದರು. ಇಂದಿರಾ ಗಾಂಧಿ ಒಂದು ದೊಡ್ಡ ಗುಣ ಅಂದರೆ, ಅವ್ರನ್ನ ಎಕ್ಸ್ಪೆಲ್ಡ್ ಮಾಡೋಕ್ಕೆ ಅವರು ಆ ಸಂಕಟದಲ್ಲಿದ್ದಾರೆ. ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷ ರೂಲಿಂಗ್ ಪಾರ್ಟಿಯವರು ಅವ್ರನ್ನ ಎಕ್ಸ್ಪೆಲ್ಡ್ ಮಾಡೋ ಪಾರ್ಟಿಯಿಂದ, ಇದು ಪಾರ್ಲಿಮೆಂಟಿಂದ. ಅವಾಗ ಅಂಥ ಸಂದರ್ಭದಲ್ಲೂ ಆ ಪಾಸನ್ನು ಕೊಟ್ಟಿದ್ದಾರೋ ಇಲ್ವೋ, ಅವ್ರು ಬಂದಿದ್ದಾರೋ ಇಲ್ವೋ ಅಂತ ಗ್ಯಾಲರಿ ನೋಡ್ತಾ ಇದ್ರು. ಅಷ್ಟು ಮಟ್ಟಿಗೆ ಅವ್ರು ಗುರ್ಸ್ಕೊಂಡಿದ್ರು, ಅವ್ರ ಮನಸ್ಸಲ್ಲಿದ್ರು. ಆಮೇಲೆ ಇನ್ನೊಂದು, ಬಂದಿದ್ದಾರೋ ಇಲ್ವೋ, ನಾನು ಹೇಳಿದ್ದೀನಿಲ್ಲ, ಕೊಟ್ಟಿದ್ದಾರೋ ಇಲ್ವೋ ಅಂತ. ಆಮೇಲೆ ಸ್ವಾಮಿ ಅಂತ ಇದ್ದರು, ಅವ್ರನ್ನ ಕಳಿಸಿ ನಮ್ಮನ್ನು ಗ್ಯಾಲರಿನಲ್ಲಿ ತುಂಬ ಜನ ಕೂತಿರ್ತಾರೆ ನೋಡಿ, ವಿಚಾರಿಸಿದರು.